ಮಹಾರಾಷ್ಟ್ರ ಸರ್ಕಾರ ಇರ್ಬೋದು ಅಥವಾ ಶಿವಸೇನೆ ಇರ್ಬೋದು, ಇದನ್ನ ಬಿಟ್ಬಿಡ್ಬೇಕಾಗಿತ್ತು. ತಪ್ಪು ಮಾಡಿದ್ರೆ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ತಪ್ಪಾಗುತ್ತೆ. ಜೈ ಮಹಾರಾಷ್ಟ್ರ ಅನ್ನೋರ್ಗು ಬಿಡುದಿಲ್ಲ ಅನ್ನುವಂತ ಮಾತನ್ನು ಜೈ ಮಹಾರಾಷ್ಟ್ರ ಅನ್ನೋದು ಘೋಷಣೆ ಹಾಕ್ಬೇಕು ನೀವು ಅಂತ ಅವ್ರನ್ನ ಹೇಳುದು ಆ ರೀತಿ ಎಲ್ಲ. ಈಗ ಅವ್ರು ಆ ರೀತಿ ಮಾಡ್ತಾರೆ. ಈ ನಮ್ಮಲ್ಲಿ ಇರ್ತಕ್ಕಂಥವ್ರು ಸುಮ್ಮನೆ ಇರ್ತಾರ, ಇವರು ಅದೇ ಮಾಡಕ್ ಹೋಗ್ತಾರೆ. ಎರಡರಿಂದಾನೆ ಏನು ಪ್ರಯೋಜನ ಇಲ್ಲ. ಸರ್, ಮಹಾರಾಷ್ಟ್ರ ಸರ್ಕಾರದ ಜೊತೆ ತಾವೇನಾದ್ರೂ ಮಾತಾಡಿದರೆ ಈ ಬಗ್ಗೆ? ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನೆನ್ನೆನೆ ಮಾತಾಡಿದೆ. ಮಹಾರಾಷ್ಟ್ರ ಮಿನಿಸ್ಟ್ರು ಒಂದು 15 ದಿವಸಕ್ಕೆ ಮುಂಚೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫೀಸ್ಗೆ ಬಂದಿದ್ರು, ಮಾತಾಡಕ್ಕೆ ಹೇಳಿದ್ದೀನಿ. ಆಮೇಲೆ ಇವತ್ತು ನಮ್ಮ ಇಲ್ಲಿ 2 ಜಿಲ್ಲೆಗಳು, ಈ ಪಕ್ಕದ ನೈಬರ್ ಜಿಲ್ಲೆ ಯಾವತ್ತವತ್ತು ನಮ್ದು ಬೆಳಗಾಂ, ಅವ್ರದ್ದು ಕೊಲ್ಲಾಪುರ, ಇಬ್ರು ಅಧಿಕಾರಿಗಳ ಮಟ್ಟದಲ್ಲಿ ಇವತ್ತೊಂದು ಮೀಟಿಂಗ್ ಆಗುತ್ತೆ. ಅದಾದ್ರೆ ನಾಳೆಯಿಂದ ಸರ್ ಹೋಗ್ಬೋದು ಅನ್ಸುತ್ತೆ. ಆಗ್ಲಿಲ್ಲ ಅಂದ್ರೆ ನಾನು ಅಲ್ಲಿ ಮಹಾರಾಷ್ಟ್ರ ಸರ್ಕಾರಕ್ಕೆ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಹೇಳಿ ಅವ್ರ ಕೈಯಲ್ಲಿ ಮಾತಾಡಿಸ್ತೀನಿ. ಇಲ್ಲಾಂದ್ರೆ ಮಂತ್ರಿಗಳ ಹತ್ರ ನಾನೇ ಮಾತಾಡ್ತೀನಿ. ಸ್ಥಗಿತ ಈಗ ಅವ್ರ ಬಸ್ಸು ನಮ್ ಕಡೆ ಬರ್ತಿಲ್ಲ, ನಮ್ ಬಸ್ ಅವ್ರ ಕಡೆ ಹೋಗಿ. ರಾಜ್ಯದ ನಮ್ಮ ಬಸ್ಗಳು ಎಷ್ಟು ಹೋಗ್ತಿದ್ವಿ ಸರ್? 4 ಕಾರ್ಪೊರೇಷನ್ ಹೋಗುತ್ತೆ. KSRTC, ವಾಯುವ್ಯ, ಕಲ್ಯಾಣ ಕರ್ನಾಟಕ ಎಲ್ಲ ಹೋಗುತ್ತೆ. ಆದ್ರೆ ಇಲ್ಲಿಂದ ಜಾಸ್ತಿ ಬಾರ್ಡರ್ ಅಲ್ವಾ ಇದು, ಇಲ್ಲಿಂದ ಜಾಸ್ತಿ ಹೋಗುತ್ತೆ. ಅಂದಾಜು 100 ಮೇಲೆ. ಎಸ್ಪೆಷಲಿ ಈ ಒಂದು ಬಸ್ಸನ್ನ ಇಟ್ಕೊಂಡು ಈ ತರ ರಾಜಕೀಯವಾಗಿ ಇದು ಮಾಡ್ಬೋದು, ತಪ್ಪದು. ಈಗ ಸೌಹಾರ್ದಯುತವಾಗಿರ್ಬೇಕು. ನಾವೆಲ್ಲ ಒಂದೇ ದೇಶದವ್ರು ಅಲ್ವಾ? ಯಾರೋ ತಪ್ಪು ಮಾಡಿದವ್ರಿಗೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವ್ರಿಗೆ ಸಪೋರ್ಟ್ ಮಾಡೋ ಸರಿನಾ? ಸರಿ ಅಲ್ಲ. ಇದು ಕಾನೂನನ್ನ ಕೈಗೆತ್ಕೊಳ್ಳೋದು ತಪ್ಪಿರುತ್ತೆ. ಅಂತವ್ರಿಗೆ ಯಾರು ಬೆಂಬಲ ಕೊಡಬಾರ್ದು. ಅಕಸ್ಮಾತ್ ನಮ್ಮವ್ರು ಯಾರಾದ್ರು ತಪ್ಪು ಮಾಡಿದ್ರು ಕೂಡ, ಯಾರನ್ನ ಅಧಿಕಾರಿ ಮೇಲೆ ನಮ್ಮವರೇ ತಪ್ಪು ಮಾಡಿದ್ರು ಕೂಡ, ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ರೆ ನಾವು ತಪ್ಪು ಸರಿ ಅಂತ ಹೇಳಕ್ಕಾಗತ್ತಾ? ಅವರು ಮಹಾರಾಷ್ಟ್ರದ ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ಕಾನೂನು ವಿರುದ್ಧವಾಗಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತಪ್ಪು. ನಾವು ಅವ್ರಿಗೆ ಬೆಂಬಲ ಕೊಡಬಾರ್ದು ಅಂತೇಳಿ ಅಲ್ಲಿ ಶಿವಸೇನೆಯವರು ಮತ್ತೆ ಯಾರೋ ಸಂಘಟನೆಗಳು ಇರ್ತಾರಲ್ಲ, ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅಂತ ಚರ್ಚೆ ಬಹಳ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರು ಏನು ಮಾತಾಡಕ್ ಹೋಗ್ಬೇಡಿ, ನಮ್ಗೆ ಯಾವ ಸಮಯದಲ್ಲಿ ಏನ್ ಮಾತಾಡಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಂತ ಹೇಳಿದ್ದಾರೆ. ಅದರಿಂದ ಅವರು ನಾವು ಶಿಸ್ತಿನ ಆದ್ರೂ ರಾಜಣ್ಣ ಅವರ ಕಂಟಿನ್ಯೂಸ್ ಆಗಿ ನಮಗ್ ಗೊತ್ತಿಲ್ಲಪ್ಪ. ಈಗ ಅವ್ರ ಬಸ್ಗೆ ನಮ್ಮವರು ಸರಿ. ಮತ್ತೆ ಮಹಾರಾಷ್ಟ್ರದಲ್ಲಿ ನಮ್ಮ ಇಳಕಲ್ ಬಸ್ ಕೂಡ ಒಂದು ಈ ಘಟನೆ ನಡೆದಿರ್ತಕ್ಕಂಥದ್ದು ಕಂಡಕ್ಟ್ರು ಮತ್ತೆ ಇಬ್ರು, ಒಂದು ಹುಡುಗ ಒಂದು ಹುಡುಗಿ, ಟಿಕೆಟ್ ವಿಚಾರದಲ್ಲಿ. ಹುಡುಗ ಝೀರೋ ಟಿಕೆಟ್ ಅಂದ್ರೆ ಹೆಣ್ಮಕ್ಳ ಟಿಕೆಟ್ ಉಪಯೋಗಿಸ್ತಾ ಇದ್ದ ಅಂತ. ಆ ಸಂದರ್ಭದಲ್ಲಿ ಕಂಡಕ್ಟರ್ಗೆ ಮರಾಠಿ ಗೊತ್ತಿಲ್ಲ, ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಆ ವಿಚಾರವಾಗಿ ಜಗಳ ಆಗಿದೆ. ಆಮೇಲೆ ಆ ಹುಡುಗ ಏನ್ ಮಾಡಿದಾನೆ, ಫೋನ್ ಮಾಡಿ ಬಸ್ ಮುಂದಕ್ಕೆ ಹೋಗ್ತಾ ಇರುತ್ತಲ್ಲ, ಬೇರೆಯವ್ರನ್ನೆಲ್ಲ ಕರೆಸ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತಪ್ಪು. ಅದು ಪೊಲೀಸ್ ಕೇಸ್ ತಗೊಂಡಿದ್ದಾರೆ, ಆಕ್ಟ್ ಮಾಡಿದ್ದಾರೆ. ಇನ್ನೂ 1 ಜನಕ್ಕೆ ಅರೆಸ್ಟ್ ಮಾಡಿಲ್ಲ, ಒಂದು 5 ಜನಕ್ಕೆ ಕಳಿಸಿದ್ದಾರೆ ಅಷ್ಟೇ. ಇದ್ರ ಮಧ್ಯದಲ್ಲಿ ಅವ್ರ ಬಸ್ಸಿಗೆ ನಾವು ಮಸಿ ಬೆಳೆಯೋದು, ನಮ್ಮ ಬಸ್ಸಿಗೆ ಅವ್ರ ಮಸಿ ಬೆಳೆಯೋದು, ಇದ್ರ ಅರ್ಥ ಇಲ್ಲ. ನಷ್ಟ ಯಾರಿಗೆ? 2 ಸಂಸ್ಥೆಗಳಿಗೆ. ಮತ್ತೆ ಜನ ಮಹಾರಾಷ್ಟ್ರದವ್ರು ಇಲ್ಲಿ ಬರ್ಬೇಕು, ನಮ್ಮವ್ರು ಅಲ್ಲಿ ಹೋಗ್ಬೇಕು. ಅದರಿಂದ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.